ಹಲೋ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ. ಇವತ್ತಿನ ಇದೊಂದು ವಿಡಿಯೋದಲ್ಲಿ ವೀಕ್ಷಕರೇ, ಪರಸು ಕೊಲ್ಲೂರು ಜಾನಪದ ಸ್ಟಾರ್ ಆಗಿರುವಂತಹ ಪರಸು ಕೊಲ್ಲೂರು ಅವರ ಲೈಫ್ ಸ್ಟೋರಿ. ಹಾಗೆ ಇದು ಲೈಫ್ ಸ್ಟೋರಿ ನೋಡೋಕ್ಕಿಂತ ಮುನ್ನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪರಸು ಕೊಲ್ಲೂರು ಅವರು ಹುಟ್ಟಿದ್ದು ಜೂನ್ 1ರಂದು. ಅವರ ಪೂರ್ಣ ಹೆಸರು ಪರಸಪ್ಪ ಯಲ್ಲಪ್ಪ ಮಾದರ್ ಅಂತ. ಅವರ ಪ್ರತಿಭೆಗೆ ಅವರ ಹೆಸರನ್ನು ಪರಸು ಕೊಲ್ಲೂರು ಎಂದು ಸಾಹಿತ್ಯ ಪ್ರೇಮಿಯು ಮಾಡಿದೆ. ಅವರ ಪ್ರೈಮರಿ ಹೈಸ್ಕೂಲನ್ನು ಕೋಲೂರಿನಲ್ಲಿ ಮುಗಿಸಿದ್ದಾರೆ. ಹಾಗೆ ಅವರ ಊರು ಕೋಲೂರು ಆಗಿದೆ ವೀಕ್ಷಕರೇ. ಅವರು ಡಿಗ್ರಿ ಮುಗಿಸಿದ್ದು ಜಮಖಂಡಿಯಲ್ಲಿ. ಅವರು ಡಿ.ಎಡ್ ಮುಗಿಸಿದ್ದು ತೀರದಾಳದ NDM ಕಾಲೇಜ್ ಮುಗಿಸಿದ್ದಾರೆ. ಪರಸು ಕೊಲ್ಲೂರು ಅವರು ಓದಿದ್ದು ನೋಡಿದರೆ ಅವರು ಸರ್ ಆಗುವ ಚಾನ್ಸಸ್ ಇತ್ತು. ಆದರೆ ಅದನ್ನೆಲ್ಲ ಬಿಟ್ಟು ಅವರಿಗೆ ಜಾನಪದ ಹಾಡುಗಳ ಮೇಲೆ ಇಷ್ಟ ಎಂದು ಅವರು ಕಲೆಯು ಜಾನಪದ ಅಂದರೆ ಇವರಿಗೆ ಇಷ್ಟ ಆಗಿದ್ದರಿಂದ ಜಾನಪದ ಹಾಡುಗಳಿಗೆ ಇವರು ಅಭಿಮಾನಿಗಳು ಆಗಿದ್ದಾರೆ ವೀಕ್ಷಕರೇ. ಜಾನಪದ ಸಾಹಿತ್ಯ ಲೋಕಕ್ಕೆ ಬಂದು ಇದರಲ್ಲಿ ಹೆಸರನ್ನು ಮಾಡಿದಂಥ ಪರಸು ಕೊಲ್ಲೂರು ಅವರು ಸಾಹಿತ್ಯ ಪ್ರೇಮಿ ಹಾಗೂ ಪರಸು ಕೊಲ್ಲೂರು ಎಂದು ಇವರನ್ನು ಕರೆಯುತ್ತಾರೆ. ಇವರಿಗೆ 3 ಜನ ಅಣ್ಣಂದಿರು, 2 ಹೆಣ್ಣು ಮಕ್ಕಳು ಇದ್ದಾರೆ. ಹಾಗೆ ಇವರ ತಂದೆ ಯಲ್ಲಪ್ಪ, ತಾಯಿ ಶಾಂತವ್ವ. ಪರಸು ಕೊಲ್ಲೂರು ಅವರು ಚಿಕ್ಕವನಿಂದ ಹಾಡುತ್ತಾ ಇದ್ದಾರೆ. ಅವರು ಕಾಲೇಜಿನಲ್ಲಿ ಹಾಗೂ ಹೈಸ್ಕೂಲ್ನಲ್ಲಿ ಕಾರ್ಯಕ್ರಮಗಳಲ್ಲಿ ಹಾಡುತ್ತಿದ್ದರು. ಅವರು ಪರಸು ಕೊಲ್ಲೂರು ಅವರ ಹಾಡು ವೈರಲ್ ಆಗಿದ್ದೆ. ಅದಂದರೆ ಮೊದಲನೇ ಹಾಡು ಕೋಕಟ್ನೂರ ಜಾತ್ರೆಗೆ ಬಾ. ಕೋಕಟ್ನೂರ ಜಾತ್ರೆಗೆ ಬಾ ಎಂಬ ಜಾನಪದ ಹಾಡು ತುಂಬಾ ವೈರಲ್ ಆಗಿದ್ದರು. ಆ ನಂತರ ಬೆಳ್ಳಿ ಚುಕ್ಕಿ ಬಬ್ಲಾದಿ ಜಾತ್ರೆಗೆ ಬಾ ಎಂಬ ಸಾಂಗು ತುಂಬಾ ವೈರಲ್ ಆಗಿತ್ತು. ಆ ನಂತರ ಏನ್ ಪಾಪ ಮಾಡಿದ್ರು ರಾಧಾಕೃಷ್ಣ ಎಂಬ ಹಾಡು ತುಂಬಾ ವೈರಲ್ ಆಗಿತ್ತು ವೀಕ್ಷಕರೇ.